ನಿಮ್ಮಲ್ಲಿ ಎಷ್ಟು ಜನ 2025ರಲ್ಲಿ ನನ್ನ ಜೀವನ ಕ್ರಮವನ್ನ ಯಾವ ರೀತಿ ಇಟ್ಕೊಳ್ತೀನಿ ಗೊತ್ತಾ? ಪೂರ್ತಿ ಟಾಪ್ಗೆ ಹೋಗ್ಬಿಡ್ಬೇಕು ನಾನು. ಆ ಥರ ಯಶಸ್ಸನ್ನ ಪಡ್ಕೊಳ್ಳೋ ಥರ ನಾನು ಡೈಲಿ ರೋಟೀನ್ನ ಇವತ್ತಿಂದ ಫಾಲೋ ಮಾಡ್ತೀನಿ ಅಂತ ಜೋಶಲ್ಲಿ ಕ್ಯಾಲೆಂಡರ್ನ ಓಪನ್ ಮಾಡಿದವ್ರು ಜೋಶ್ ಎಷ್ಟು ಜನದ್ದು ಈಗಾಗಲೇ ತಣ್ಣಗಾಗ್ಬಿಟ್ಟಿದೆ. ಎಸ್, ನಾವೆಲ್ಲರೂ ಈ ಥರದ ಏರಿತಿರೋದನ್ನು ಎಷ್ಟೋ ಸತಿ ಅನುಭವಿಸ್ತಾ ಇರ್ತೀವಿ. ಪ್ರತಿದಿನ ಜಾಗಿಂಗ್ ಹೋಗ್ತೀನಿ, ಪ್ರತಿನಿತ್ಯ ಭಗವದ್ಗೀತೆ ಓದ್ತೀನಿ, ಇವತ್ತಿಂದ ಈ ಇನ್ಸ್ಟ್ರೂಮೆಂಟ್ ಕಲಿತೀನಿ, ಜಿಮ್ ಸಬ್ಸ್ಕ್ರಿಪ್ಷನ್ ಅಂತೂ ಈ ಸಾರಿ ವೇಸ್ಟ್ ಮಾಡೋ ಸೀನೇ ಇಲ್ಲ, ಕಂಪ್ಲೀಟಾಗಿ ಪೈಸಾ ವಸೂಲು ಮಾಡ್ಕೊಳ್ತೀನಿ, ಮತ್ತೊಂದು ಇನ್ನೊಂದು ಹಾಗೆ ಹೀಗೆ. ಆದರೆ ಯಾಕೋ ಗೊತ್ತಿಲ್ಲ, ಎಲ್ಲೋ ಒಂದು ಪಾಯಿಂಟಲ್ಲಿ ಮೈಂಡ್ ಆ ಮೋಟಿವೇಶನ್ನ ಕಳ್ಕೊಂಡ್ಬಿಡುತ್ತೆ. ಯಾವ ಒಂದು ಜೋಶಲ್ಲಿ ಅದಕ್ಕೆಲ್ಲ ಒಂದಷ್ಟು ಶಾಪಿಂಗ್ಗಳನ್ನು ಮಾಡ್ತೀವೋ, ಫಾರ್ ಇನ್ಸ್ಟೆನ್ಸ್ ನೀವು ಯೋಗಾಗೆ ಹೋಗ್ತೀರಾ ಅಂತ ಯೋಗ ಮ್ಯಾಟು, ಯೋಗಕ್ಕೆ ಬೇಕಾಗೋ ಬಟ್ಟೆ, ಅದಕ್ಕೆ ವಾಟರ್ ಕ್ಯಾನು, ಮತ್ತೊಂದು ಇನ್ನೊಂದು, ಅದಕ್ಕೆ ಬೆವರು ಬಂದಾಗ ಒರೆಸ್ಕೊಳ್ಳೋಕ್ಕೆ ಕರ್ಚೀಫ್ ಟವಲ್ ಎಲ್ಲ ಶಾಪಿಂಗ್ ಮಾಡ್ತಾರೆ. ಆದರೆ 15-20 ದಿನದಲ್ಲೇ ಆ ಒಂದು ಆಸಕ್ತಿ ಕಳ್ಕೊಂಡು ವಾರಕ್ಕೆ ಒಂದ್ಸತಿ, ಆಮೇಲೆ 2 ವಾರಕ್ಕೆ ಒಂದ್ಸತಿ, ಆಮೇಲೆ ಕ್ಲಾಸ್ ನಿಂತೇ ಹೋಗುತ್ತೆ. ಅಲ್ಲಿ ಒಂದಷ್ಟು ಫೀಸು ಕೂಡ ಕಳ್ಕೊಂಡಿರ್ತಾರೆ. ಇವತ್ತು ಯಾವ ಒಂದಷ್ಟು ಜೀವನ ಕ್ರಮಗಳನ್ನು ನಾವು ಅಳವಡಿಸ್ಕೊಂಡ್ರೆ ನಾವು ಕನ್ಸಿಸ್ಟೆನ್ಸಿನೂ ಮೇಂಟೈನ್ ಮಾಡಬಹುದು. ಖಂಡಿತವಾಗಿ ನಮ್ಮ ನಿರ್ದಿಷ್ಟವಾದ ದೈಹಿಕ ಗುರಿಗಳು, ಮಾನಸಿಕ ಗುರಿಗಳು, ಆರ್ಥಿಕ ಗುರಿಗಳು, ಈ ರೀತಿ ಜೀವನದ ಯಶಸ್ಸನ್ನು ಪಡೆಯೋಕ್ಕೆ ಸಾಧ್ಯ ಇದೆ ಅನ್ನೋದನ್ನು ನೋಡೋಣ. ವೀಕ್ಷಕರೇ, ಎಷ್ಟೋ ಜನ ಈ ಒಂದು ಮೋಟಿವೇಶನಿಂದ ಅಥವಾ ಏನೋ ಒಂದು ಸಾಧಿಸ್ತೀವಿ ಅನ್ನುವಂಥ ಒಂದು ಟೈಮ್ ಟೇಬಲಿಂದ ಏನೋ ಒಂದಷ್ಟು ಸಾಧನೆಯನ್ನು ಮಾಡಿರ್ತಾರೆ. ಅದರಿಂದ ಅವ್ರಿಗೆ ಗೊತ್ತಿರುತ್ತೆ, ನಾನು ಒಂದು ಪಾಯಿಂಟಲ್ಲಿ ಡಿಸಿಪ್ಲಿನ್ಡ್ ಆಗಿ 6 ತಿಂಗಳು ಈ ಕೆಲಸ ಮಾಡಿದೆ, ಅದರಿಂದ ನನ್ನ ಹೆಲ್ತಲ್ಲಿ ತುಂಬ ಇಂಪ್ರೂವ್ಮೆಂಟ್ ಆಯಿತು, ಅಥವಾ ನನ್ನ ಮೆಂಟಲ್ ಹೆಲ್ತಲ್ಲಿ ತುಂಬ ಚೇಂಜಸ್ ಆಯಿತು, ಅದಾದಮೇಲೆ ಬ್ಯುಸಿ ಆಗಿಬಿಟ್ಟೆ, ಅಥವಾ ಬೋರ್ ಆಯಿತು, ಅಥವಾ ಇನ್ನೊಂದೇನೋ ಆಯಿತು, ಸ್ಟಾಪ್ ಮಾಡಿದೆ, ಮತ್ತೆ ನನಗೆ ಪ್ರಾಬ್ಲಮ್ ಆಗಿದೆ ಅಂತ ಅವರೇ ಅಸೆಸ್ ಮಾಡೋದ್ರಿಂದ ನಮ್ಮಲ್ಲಿ ಎಲ್ಲರಿಗೂ ಗೊತ್ತಿದೆ ಒಂದು ದಿನಚರಿಯ ಶಕ್ತಿ ಏನು, ಆ ಒಂದು ಜೀವನ ಕ್ರಮವನ್ನು ಫಾಲೋ ಮಾಡೋದ್ರಿಂದ ಎಷ್ಟು ಮಹತ್ತರವಾದ ಶಿಫ್ಟ್ ನಮ್ಮ ಜೀವನದಲ್ಲಿ ಆಗೋಕ್ಕೆ ಸಾಧ್ಯ ಇದೆ ಅಂತ. ಯಾವುದಾದ್ರೂ ಒಂದು ಸಣ್ಣ ಇಂಟರ್ವ್ಯೂ, ಒಂದು ಒಳ್ಳೆ ಸಿಂಗರ್ದು ಫಾರ್ ಎಕ್ಸಾಂಪಲ್ ನೋಡಿ, ಅವರು ಎಷ್ಟೋ ಜನ ಹೇಳ್ತಾರೆ, ದೊಡ್ಡ ದೊಡ್ಡ ಸಿಂಗರ್ಗಳು, ಚಿಕ್ಕ ವಯಸ್ಸಲ್ಲಿ ತುಂಬ ಡಿಸಿಪ್ಲಿನ್ಡ್ ಆಗಿರ್ತಾಯಿದ್ರು, ನಮ್ಮ ತಂದೆ ತಾಯಿ ದಿನ ಮಾಡಿಸ್ತಾಯಿದ್ರು, ಅವಾಗ ಬೈಕೊಳ್ತಾ ಇದ್ವಿ, ಬಟ್ ಇವತ್ತು ನನಗೆ ಈ ರೀತಿ ಹೆಲ್ಪ್ ಆಗಿದೆ ಅಂತ. ಆದರೆ ಆ ಪ್ರೆಷರಲ್ಲಿ, ಒತ್ತಡದಲ್ಲಿ ಏನೋ ಒಂದು ರೋಬೋ ಥರ ಆಟೋಮ್ಯಾಟಿಕ್ಕಾಗಿ ಏನೋ ಒಂದು ಮಾಡ್ತಾ ಹೋಗ್ತಾ ಇದ್ದರೆ ಸಾಕಾ? ಆ ಪರಿವರ್ತನೆ ಒಳಗಡೆಯಿಂದ ಆಗದೇ ಇದ್ದರೆ ಅದು ಲಾಂಗ್ ಟರ್ಮಲ್ಲಿ ನಾವು ಯೂಸ್ ಮಾಡ್ಕೊಳಕ್ಕೆ ಆಗತ್ತಾ? ಈ ಆ್ಯಂಗಲಲ್ಲಿ ತುಂಬ ಒಂದು ಸೈಂಟಿಫಿಕ್ಕಾಗಿ ಮೆಚ್ಯೂರ್ಡ್ ಆಗಿ ಈ ಒಂದು ವಿಚಾರವನ್ನು ಅರ್ಥ ಮಾಡ್ಕೊಳ್ಳೋಣ ಬನ್ನಿ. ವೀಕ್ಷಕರೇ, ಈಗ ದಿನಚರಿ ಅಂದರೆ ಯೂಶ್ವಲಿ ನಾವು ಫಾರ್ ಇನ್ಸ್ಟೆನ್ಸ್ ನಾನು ಪ್ರತಿನಿತ್ಯ ಧ್ಯಾನ ಮಾಡ್ತೀನಿ ಅನ್ನೋ ದಿನಚರಿಯನ್ನು ನಾವು ಹಾಕ್ಕೊಳ್ತೀವಿ ಅಂತ ಇಟ್ಕೊಳ್ಳಿ. ಇಲ್ಲಿ ನಿರ್ದಿಷ್ಟವಾಗಿ ಬೆಳಗ್ಗೆ ಒಂದು 5ರಿಂದ 5:20 ಪ್ರತಿನಿತ್ಯ ನಾನು ಧ್ಯಾನ ಮಾಡೋಕ್ಕೆ ಕೂತಿದ್ದೀನಿ ಅನ್ನುವಂಥ ಹೆಮ್ಮೆಯಲ್ಲಿ ನಾವು ಕುಳಿತುಕೊಳ್ತೀವಿ. ಒಂದು 6 ತಿಂಗಳು ಮಾಡ್ತೀವಿ. ಎಷ್ಟೋ ಜನಕ್ಕೆ ಚೇಂಜಸ್ ಬರುತ್ತೆ, ಎಷ್ಟೋ ಜನಕ್ಕೆ ಏನು ನಂಗೆ ಅನ್ನಿಸ್ಲೇ ಇಲ್ಲ ಅಂತ ಅನಿಸುತ್ತೆ. ಯಾಕೆ ಅಂತಂದರೆ ಇದು ಕೇವಲ ಧ್ಯಾನದ ದಿನಚರಿಗಲ್ಲ, ಬೇರೆ ಯಾವುದೇ ಕ್ರಮಕ್ಕೆ ಇದು ಅನ್ವಯಿಸುತ್ತೆ. ನಾನೊಂದು ಉದಾಹರಣೆ ತೊಗೊಳ್ತಾ ಇದ್ದೀನಿ ಅಷ್ಟೇ. ಯಾಕೆ ಅಂತಂದರೆ ಆ ಒಂದು 15-20 ನಿಮಿಷದಲ್ಲಿ ಮಾತ್ರ ನಾನು ಮೈಂಡನ್ನು ಕಾಮಾಗಿ ಇಟ್ಕೋಬೇಕಾಗಿರೋದು, ಆ ಟೈಮಲ್ಲಿ ಮಾತ್ರ ಕಂಟ್ರೋಲ್ ಇಟ್ಕೋಬೇಕಾಗಿರೋದು, ಆ ಟೈಮಲ್ಲಿ ಮಾತ್ರ ಎಲ್ಲ ಮೆಚ್ಯೂರ್ಡಾಗಿ ಹ್ಯಾಂಡಲ್ ಮಾಡಬೇಕಾಗಿರೋದು ಅಂತ ಮನಸ್ಸು ಅಂದ್ಕೊಂಡು ಅದು ಆದಮೇಲೆ ಮತ್ತೆ ವಾಪಸ್ ಅದೇ ಒಂದು ರೊಟೀನಿಗೆ ವಾಪಸ್ ಬರುತ್ತೆ. ಮತ್ತು ಅದೇ ಮೈಂಡ್ಸೆಟ್ಟಲ್ಲೇ ತನ್ನ ಜೀವನವನ್ನು ಮತ್ತೆ ರೆಗ್ಯುಲರಾಗಿ ಫಾಲೋ ಮಾಡ್ತಾ ಇರೋದ್ರಿಂದ ಆ್ಯಸ್ ಸಚ್ ಏನು ದೊಡ್ಡ ಬದಲಾವಣೆ ಅಂತ ಅನ್ನಿಸ್ತಾ ಇರಲ್ಲ. ಆದ್ದರಿಂದ ನಾವು ಮಾಡೋ ಎಕ್ಸಸೈಸ್ ಇರಬಹುದು, ಆಧ್ಯಾತ್ಮಿಕ ಚಿಂತನೆ ಇರಬಹುದು, ಅಥವಾ ಬಾಡಿಯನ್ನು ಅವೇರ್ಫುಲ್ಲಾಗಿ ಯೋಗ ಅಥವಾ ಮತ್ತೊಂದರಲ್ಲಿ ಎಕ್ಸಸೈಸಲ್ಲಿ ನೋಡೋವಂಥದ್ದು ಇರಬಹುದು, ಅಥವಾ ನಾವು ಏನೋ ಒಂದು ಸ್ಪೆಸಿಫಿಕ್ ರೊಟೀನ್ನ ಫಾಲೋ ಮಾಡೋದಂಥದ್ದು ಇರಬಹುದು. ಅದು ನ್ಯಾಚುರಲ್ಲಾಗಿ ನಮ್ಮ ಆಲೋಚನೆಯ ಒಂದು ಭಾಗವಾಗಿ, ನಮ್ಮ ಪರ್ಸ್ನಾಲಿಟಿ ಒಂದು ಭಾಗವಾಗಿ, ನಮ್ಮ ಎನರ್ಜಿಯ ಒಂದು ಭಾಗವಾಗಿ ಇಡೀ ದಿನ ಹರಿಬೇಕು. ಆ ಥರದೊಂದು ಜೀವನ ಕ್ರಮವನ್ನು ಫಾಲೋ ಮಾಡಿದಾಗ ಮಾತ್ರ ಖಂಡಿತವಾಗಿಯೂ ನೀವು ಲಾಂಗ್ ರನ್ನಲ್ಲೂ ಅದನ್ನು ಎಂಜಾಯ್ ಮಾಡ್ಕೊಂಡು ಪ್ರಾಕ್ಟೀಸು ಮಾಡೋಕ್ಕಾಗತ್ತೆ, ಪ್ಲಸ್ ಅದ್ಭುತವಾದ ಯಶಸ್ಸನ್ನು ಆ ನಿಟ್ಟಿನಲ್ಲಿ ಪಡೆಯೋಕ್ಕೂ ಸಾಧ್ಯ ಆಗುತ್ತೆ. ವೀಕ್ಷಕರೇ, ಎಷ್ಟೋ ಪುಸ್ತಕಗಳು ಬಂದುಬಿಟ್ಟಿದೆ ಲಕ್ಷಾಂತರ ಲೆಕ್ಕದಲ್ಲಿ. ನನ್ನ ಪ್ರಕಾರ ಯಶಸ್ಸಿಗೆ ಸೂತ್ರಗಳು ಏನು, ವಾಟ್ ಆರ್ ದ ಟಿಪ್ಸ್ ಫಾರ್ ಸಕ್ಸಸ್, ಹಾಗೆ ಹೀಗೆ ಅಂತ ಎಲ್ಲ. ಅದರಲ್ಲಿ ಎಲ್ಲ ತುಂಬ ಅತ್ಯಂತ ಒಂದು ಉನ್ನತವಾದ ಸ್ಥಿತಿಗೆ ಹೋಗೋರು ಏನು ಹೇಳ್ತಾರೆ ಅಂತಂದರೆ, ಆ ಒಂದು ಸ್ಟೇಟ್ ಆಫ್ ಮೈಂಡನ್ನು ನಾನು ಯಾವ ರೀತಿ ಸ್ವಲ್ಪ ನನ್ನ ಪ್ರತಿನಿತ್ಯದ ಪ್ರಮುಖ ಕೆಲಸಗಳಲ್ಲಿ ಉಪಯೋಗಿಸ್ಕೊಳ್ತೀನಿ ಅನ್ನೋದನ್ನು ನಾವು ನೋಡಬೇಕು ಅಂತ ಹೇಳ್ತಾರೆ. ಆ ನಿಟ್ಟಿನಲ್ಲಿ ಒಂದು ಬೆಸ್ಟ್ ರೊಟೀನ್, ಅದರಿಂದ ನಾನು ಕೂಡ ತುಂಬ ವರ್ಷದಿಂದ ಇನ್ಫ್ಲುಯೆನ್ಸ್ ಆಗಿದ್ದೀನಿ.
ನಾನು ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ ಅಥವಾ ಥೆರಪಿ ಕ್ಲೈಂಟ್ಸ್ಗಳಿಗೆ, ಪೇಷಂಟ್ಗಳಿಗೆ ಇದನ್ನು ಹೇಳ್ಕೊಟ್ಟಿದ್ದೀನಿ. ನೀವು ಕೂಡ ಇದನ್ನು ಅಳವಡಿಸ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಬಹುದು. ಖಂಡಿತ ನೀವು ಬೆಳಗ್ಗೆ ಎದ್ದ ತಕ್ಷಣ ಒಂದಷ್ಟು ಸಮಯ ನಿಮ್ಮ ನಿತ್ಯ ಕ್ರಮಗಳನ್ನೆಲ್ಲ ಮಾಡಿದ ಮೇಲೆ ಧ್ಯಾನ ಅನ್ನೋ ನಿಟ್ಟಲ್ಲಿ, ಅಂದರೆ ದೊಡ್ಡದೇನೋ ಒಂದು TDS ಪ್ರೊಸೀಜರು, ಕಾಂಪ್ಲಿಕೇಟೆಡ್ ಪ್ರೊಸೀಜರು, ಇಂಟೆನ್ಸ್ ಪ್ರೊಸೀಜರ್ ಮಾಡದೇ ಇದ್ರೂ ಸುಮ್ಮನೆ ನಿಮ್ಮ ಜೊತೆ ನೀವು ಕುಳಿತುಕೊಳ್ಳಿ. ಆ ಮನಸ್ಸಿನ ಸಮಾಧಾನದಿಂದ ನೀವು ಆಳವಾದ ಅಂತರ್ಶಕ್ತಿಯನ್ನು ಸ್ವಲ್ಪ ಮಟ್ಟಿಗಾದರೂ ಸ್ಪರ್ಶಿಸ್ತೀರ. ಅದಕ್ಕೆ ನೀವು ಮೈಂಡ್ ಬ್ಲ್ಯಾಂಕ್ ಮಾಡ್ಕೊಂಡ್ಬಿಡ್ಬೇಕು, ಯಾವುದೋ ಲೋಕಕ್ಕೆ ನೀವು ಹಾಗೆ ಪೋರ್ಟ್ ಆಗಿಬಿಡ್ಬೇಕು, ಆ ಥರ ಎಲ್ಲ ಏನೂ ಅವಶ್ಯಕತೆ ಇಲ್ಲ. ಜಸ್ಟ್ ಆ ಆಲೋಚನೆಗಳು ಓಡ್ತಾ ಇದ್ರೂ ಪರವಾಗಿಲ್ಲ, ಸುಮ್ಮನೆ ಕೂತಿದ್ದೀನಿ ಅನ್ನೋ ಥರದ್ದಾದರೂ ಸಣ್ಣ ಟ್ರೈನಿಂಗ್ನ ಮಾಡಿದಾಗ ನಿಮ್ಮ ಅಂತರ್ಶಕ್ತಿ ಹೇಗೆ ಎಕ್ಸ್ಪ್ಯಾಂಡ್ ಆಗುತ್ತೆ, ಆ ಒಂದು ಎಕ್ಸ್ಪ್ಯಾಂಡೆಡ್ ಅವೇರ್ನೆಸ್ಸಲ್ಲಿ, ಅಂದರೆ ಆ ಒಂದು ಮೆಚ್ಯೂರಿಟಿಯಲ್ಲಿ, ಆ ಒಂದು ಕಾಮ್ನೆಸ್ಸಲ್ಲೇ ಇನ್ನೂ ಉಳಿದ 24 ಗಂಟೆಗಳ ಕಾಲ ಕೂಡ ಇರೋಕ್ಕೆ ನಿಮಗೆ ಸಹಾಯ ಆಗುತ್ತೆ. ಸೊ ಖಂಡಿತ 5 ಮಿನಿಟ್ಸಿಂದ ಹಿಡ್ಕೊಂಡು 30 ಮಿನಿಟ್ಸ್ವರೆಗೂ ನಿಮ್ಮ ಕಂಫರ್ಟ್ ಪ್ರಕಾರ ಖಂಡಿತ ನೀವು ಈ ಮೆಡಿಟೇಷನ್ ಅನ್ನೋ ಸೆಲ್ಫ್ ಟೈಮ್ನ ಕೊಟ್ಕೋಬೇಕು. ಆ್ಯಂಡ್ ನ್ಯಾಚುರಲಾಗಿ ಗಮನಿಸಿ. ಈಗ ಬೆಳಗ್ಗೆ ಎದ್ದ ತಕ್ಷಣ ನಮ್ಗೆ ಹೇಗಿರುತ್ತೆ, ಮೈಂಡ್ ಕಾಮ್ ಆಗಿರಬೇಕು ಅಂತ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ, ಮೈಯೆಲ್ಲ ಜಡ ಇರುತ್ತೆ, ಒಂಚೂರು ರಿಲ್ಯಾಕ್ಸ್ ಮಾಡ್ಕೋಬೇಕಪ್ಪ ಅನ್ನೋಂಥ ಒಂದು ರಿಕ್ವೈರ್ಮೆಂಟ್ ಇರುತ್ತೆ. ಅದೊಂದು ನ್ಯಾಚುರಲ್ ರಿಕ್ವೈರ್ಮೆಂಟ್ ಅಲ್ವಾ? ಆ ರಿದಮ್ ಮೂಲಕನೇ ಹೋಗಿ. ಬೇರೆ ಯಾರೋ ಪಾಶ್ಚಾತ್ಯರದ್ದು ಏನೋ ಹೇಳಿಬಿಟ್ರು, ಯಾವುದೋ ವೀಡಿಯೋಲಿ ಯಾರೋ ಒಬ್ಬ ಫಾರಿನರ್ ಏನೋ ಹೇಳಿಬಿಟ್ಟ, ಅದಕ್ಕೆ ನಾನೆಲ್ಲ ರಿವರ್ಸ್ ಮಾಡಿಬಿಡ್ತೀನಿ, ಅವಶ್ಯಕತೆ ಇಲ್ಲ. ನ್ಯಾಚುರಲಾಗಿ ಗ್ರೇಸ್ಫುಲ್ಲಾಗಿ ನಿಮ್ಮ ಬಾಡಿ ಏನು ಕೇಳುತ್ತೆ ಅದನ್ನೇ ಮಾಡಿ. 100% ಉದ್ಧಾರದ ಹಾದಿ ಅದಾಗಿರುತ್ತೆ. ಸೊ ಸ್ಟ್ರೆಚಿಂಗ್, ಅದು ಯೋಗ ಖಂಡಿತ ನಾನು 100% ಪ್ರಿಫರ್ ಮಾಡ್ತೀನಿ. ಅಟ್ಲೀಸ್ಟ್ ಅಂದರೂ ಒಂದು ಬ್ರಿಸ್ಕ್ ವಾಕೋ, ಜಾಗಿಂಗೋ, ಸೈಕ್ಲಿಂಗೋ, ನಿಮ್ಮ ಟೆರೆಸ್ ಮೇಲೆ 20 ರೌಂಡ್ ಸುತ್ತು ಹೊಡೆಯೋದು, ಅಥವಾ ಸೂರ್ಯ ನಮಸ್ಕಾರನೇ ದಿನಾಗಲೂ ಮಾಡೋದು, ಅಥವಾ ಬಸ್ಕಿ ಹೊಡೆಯೋದು, ಏನೋ ಒಂದು ಅಟ್ಲೀಸ್ಟ್ ಫಿಸಿಕಲಿ ಆ ಫ್ಲೆಕ್ಸಿಬಿಲಿಟಿಯನ್ನು. ಇಲ್ಲ ನಾನು ತುಂಬ ಕೆಲಸ ಮಾಡ್ತೀನಿ ಅದರಲ್ಲೇ ಆಗುತ್ತೆ, ಈ ಎಕ್ಸ್ಕ್ಯೂಸಸ್ ಬೇಡ. ಯಾಕೆಂದರೆ ನೀವು ಕೆಲಸ ಮಾಡ್ಬೇಕಾದ್ರೆ ಕೆಲಸದ ಮೇಲೆ ಗಮನ ಇರುತ್ತೆ, ಜಾಗೃತವಾಗಿ ನಿಮ್ಮ ಬಾಡಿ ಪೊಸಿಷನ್ ಮೇಲೆ, ಅದು ಸ್ಟ್ರೆಚ್ ಆಗ್ತಾ ಇರೋದ್ರ ಮೇಲೆ, ಅದು ಫ್ಲೆಕ್ಸಿಬಿಲಿಟಿ ಮೇಲೆ, ಮತ್ತು ಎಲ್ಲಿ ಪ್ರಾಣ ಹರಿತಾ ಇದೆ ಯಾವ ಮೂಮೆಂಟ್ ಮಾಡಿದಾಗ ಅದೆಲ್ಲ ಮಾಡೋಕ್ಕಾಗತ್ತಾ? ಆಗಲ್ಲ ಅಲ್ವಾ? ಆದ್ದರಿಂದ ಖಂಡಿತ ನೀವೊಂದು ಏನೋ ಕಾನ್ಷಿಯಸ್ ಮೂಮೆಂಟ್ ಮಾಡ್ತಾ, ಓಕೆ ಇಲ್ಲಿ ಸ್ಟ್ರೆಚ್ ಆಗ್ತಾ ಇದೆ, ಇಲ್ಲಿ ನನ್ನ ಅಟೆನ್ಷನ್ ಹರಿತಾ ಇದೆ, ಇಲ್ಲಿ ಪ್ರಾಣ ಹರಿತಾ ಇದೆ, ಇಲ್ಲಿ ಫ್ಲೆಕ್ಸಿಬಿಲಿಟಿ ಬರ್ತಾ ಇದೆ, ಆ ಒಂದು ಅವೇರ್ಫುಲ್ ಸ್ಟ್ರೆಚಿಂಗಿನ ಅವಶ್ಯಕತೆ ಖಂಡಿತ ನಿಮ್ಮ ದಿನಚರಿಯಲ್ಲಿ ಅಳವಡಿಸ್ಕೊಂಡ್ರೆ ಅದೇ ಒಂದು ಎಲಿವೇಟೆಡ್ ಎನರ್ಜಿಯಲ್ಲಿ ನೀವು ಎಲ್ಲ ಕೆಲಸವನ್ನು ಮಾಡಬಹುದು. ಎಷ್ಟೋ ಸಾರಿ ನಾವು ಹಾರ್ಡ್ ವರ್ಕ್ ಹಾಕಿರ್ತೀವಿ, ಆದರೆ ನಮ್ಗೆ ಅದರಲ್ಲಿ ತೃಪ್ತಿನೂ ಇರಲ್ಲ, ರಿಸಲ್ಟ್ಸು ಸರಿಯಾಗಿ ಬರ್ತಾ ಇರಲ್ಲ. ಯಾಕೆ ಗೊತ್ತಾ? ಬಿಕಾಸ್ ಆಫ್ ದ ಡಿವೈಡೆಡ್ ಅಟೆನ್ಷನ್. ಸುಮ್ಮನೆ ಏನೋ ರೋಬೋ ಥರ, ಆವಾಗಲೇ ನಾನು ಹೇಳಿದಾಗ ಮಷಿನ್ ಥರ ಏನೋ ಮಾಡೋದ್ರಿಂದ ನಮಗೆ 100% ಅದರಿಂದ ಆ ಜಾಯನ್ನು, ತೃಪ್ತಿಯನ್ನು, ಅಥವಾ ಅದರಿಂದ ಲಾಭವನ್ನು ಕೂಡ ಸಂಪೂರ್ಣವಾಗಿ ಪಡೆಯೋಕ್ಕಾಗಲ್ಲ. ಬಿಕಾಸ್ ನೀವು ಮ್ಯಾನ್ಯಲ್ ವರ್ಕಲ್ಲಿ ಮಾಡ್ತಿರ್ತೀರ, ಬಟ್ ನಿಮ್ಮ ಎನರ್ಜಿ ಬೇರೆ ಎಲ್ಲೋ ನೆಗೆಟಿವ್ ಥಾಟ್ಸಲ್ಲೋ ಬೇರೆ ಏನೋ ಯೋಚನೆ ಮಾಡಿಕೊಂಡು, ಅಥವಾ ಅಯ್ಯೋ ಇದೊಂದು ಅಂತ ನ್ಯಾಗಿಂಗ್ ಮಾಡಿಕೊಂಡು ಲೀಕ್ ಆಗ್ತಾ ಇರುತ್ತೆ. ಬಟ್ ಯಾವಾಗ ಈ ಒಂದು ಕಾನ್ಷಿಯಸ್ ಬಾಡಿ ಜೊತೆ ನಾವು ಒಂದು ಬ್ಯೂಟಿಫುಲ್ ರಿಲೇಷನ್ಶಿಪ್ಪನ್ನು ಯೋಗ ಅಥವಾ ಸ್ಟ್ರೆಚಿಂಗ್ ಮೂಲಕ ಡೆವಲಪ್ ಮಾಡ್ಕೊಳ್ತೀವಿ, ಆ ಒಂದು ಎಂಜಾಯ್ಮೆಂಟ್ ನಮ್ಮ ಎಲ್ಲ ಕೆಲಸದಲ್ಲೂ ರಿಫ್ಲೆಕ್ಟ್ ಆಗುತ್ತೆ. ಓಕೆ, ಅದರ ಬೆನಿಫಿಟನ್ನು ಇನ್ನೂ ಸಾಕಷ್ಟು ಜನನು ಪಡ್ಕೊಳ್ತಾರೆ ನಮ್ಮ ಉತ್ತಮ ಕೆಲಸದ ಮೂಲಕ. ಸೊ ಅದಾಯಿತು. ಇನ್ನು ಮೂರನೇದು, ಖಂಡಿತವಾಗಿಯೂ ಭಾರತದಂತಹ ದೇಶದಲ್ಲಿ ಹುಟ್ಟಿದ ಮೇಲೆ ಆಧ್ಯಾತ್ಮಿಕ ಚಿಂತನೆಗೆ ಅಟ್ಲೀಸ್ಟ್ ಒಂದು 10 ನಿಮಿಷ ಕೊಡದೇ ಇದ್ರಿ ಏನ್ರಿ ಜೀವನ? ತೊಗೊಳ್ಳಿ, ಭಗವದ್ಗೀತೆನೇ ತೊಗೊಳ್ಳಿ. ಬೇರೆ ಯಾವುದು ಪುಸ್ತಕ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಅಷ್ಟವಕ್ತ ಗೀತಾ ಅಂತ ಇದೆ. ಭಗವದ್ಗೀತೆ ಜೊತೆಯಲ್ಲಿ ಇನ್ನೂ ಎಷ್ಟೋ ವೇದಗಳಿಗೆ ಈಗಂತೂ ಎಷ್ಟು ಸುಲಭವಾಗಿ ನಾವು ಎಷ್ಟೋ ಸರಣಿಗಳನ್ನು ಮಾಡಿದ್ದೀವಿ. ಸಂವಾದ ಅವರ ಇಂಗ್ಲೀಷ್ ಚಾನಲಲ್ಲಿ ವೇದಗಳಿಗೆ ಸಂಬಂಧಪಟ್ಟ ಕನ್ನಡದಲ್ಲೂ ಮಾಡಿದ್ದೀವಿ. RL ಕಶ್ಯಪ್ ಅವರು ಎಷ್ಟು ಡೈಲ್ಯೂಟಾಗಿ ಸಿಂಪಲ್ಲಾಗಿ ವೇದಗಳ ಪುಸ್ತಕಗಳು ಬರೆದಿದ್ದಾರೆ. ಆ ಒಂದು ಹಂತದಲ್ಲಿ ಆದರೂ ನೀವು ಚೂರು ಇಂದ್ರ ಅಂದ್ರೇನು, ಸೂರ್ಯ ಅಂದ್ರೇನು, ಈ ಒಂದು ಎನರ್ಜಿ ಅಂದರೆ ಏನು, ಅದರಿಂದ ಬರೋ ಆನಂದವನ್ನು ಯಾವ ರೀತಿ ಉಲ್ಲೇಖ ಮಾಡಿದ್ದಾರೆ, ಈ ಥರ ಸಣ್ಣ ಸಣ್ಣ ಬುಕ್ಲೆಟ್ಸ್ಗಳನ್ನು ತೊಗೊಳ್ಳಿ. ಇನ್ನೂ ಸಿಂಪಲ್ ಆಗಬೇಕಾ, ನಮ್ಮ ಸ್ವಾಮಿ ವಿವೇಕಾನಂದ ಅವರು ಇರಬಹುದು, ರಮಣ ಮಹರ್ಷಿಗಳಿರ್ಬಹುದು, ಈ ಥರ ಆಧ್ಯಾತ್ಮಿಕ ಚಿಂತನದ 4-5 ಸಾಲುಗಳನ್ನಾದರೂ ನಂಗೆ ಬುಕ್ ಓದೋಕ್ಕೆ ಟೈಮ್ ಇಲ್ಲ ಅಂತ ಹೇಳ್ಬಿಡ್ತಾರೆ. ಹಾಗಾದರೆ ನೀವು ಜೀವನದಲ್ಲಿ ಸೋತ್ರೆ, ಯಾರೋ ಅವಮಾನ ಮಾಡಿದ್ರೆ, ಕಾಲು ಎಳೆದ್ರೆ, ಸುಳ್ಳು ಹೇಳಿದ್ರೆ, ಅದನ್ನು ಹ್ಯಾಂಡಲ್ ಮಾಡೋಕ್ಕೆ ನಿಮಗೆ ಇನ್ಫಾರ್ಮೇಷನ್ ಎಲ್ಲಿಂದ ಸಿಗುತ್ತೆ? ಬರೀ ನಿಮ್ಮ ಹಾರ್ಡ್ ವರ್ಕೇ ಅದನ್ನೆಲ್ಲ ಕೊಟ್ಬಿಡತ್ತಾ? ನಿಮ್ಮ ಮೆಂಟಲ್ ಹೆಲ್ತ್ ಸ್ಲಿಪ್ ಆಗ್ತಾ ಇದ್ದರೆ ಅದಕ್ಕೆ ಒಂದು ಕುಷನ್ ಯಾರು ಕೊಡ್ತಾರೆ? ವಿಲ್ ಯುವರ್ ಬ್ಯಾಂಕ್ ಬ್ಯಾಲೆನ್ಸ್ ಆರ್ ಯುವರ್ ಆ್ಯಕ್ಟಿವಿಟಿ ದಟ್ ಯು ಆರ್ ಡೂಯಿಂಗ್ ಹೆಲ್ಪ್? ಎಸ್, ಪಾರ್ಷಲಿ ಮೇ ಬಿ, ಬಟ್ ಕಂಪ್ಲೀಟ್ಲಿ ಖಂಡಿತ ಅಲ್ಲ ಅಲ್ವಾ? ಆದ್ದರಿಂದ ಈ ಒಂದು ಇನ್ಸ್ಪಿರೇಷನ್, ಆ ಎನರ್ಜಿ, ನಾನು ಎಷ್ಟೋ ಸತಿ ಹೇಳಿದ್ದೀನಿ, ಅದನ್ನು ಓದಿ ಅರ್ಥ ಮಾಡ್ಕೊಳ್ಳೋದು ಒಂದಾದರೆ, ಆ ಒಂದು ವಿಚಾರಗಳನ್ನು ಬರೆದಿರ್ತಾರಲ್ಲ ಲೇಖಕರು, ಅವ್ರ ಎನರ್ಜಿನೇ ನಮಗೆ ಬ್ಲೆಸ್ ಮಾಡ್ತಾ ಇರುತ್ತೆ. ಅದರಿಂದ ಆ ಒಂದು ಸ್ಪಿರಿಚುವಲ್ ಟಚ್, ಆ ಒಂದು ಸ್ಪಿರಿಚುವಲ್ ಕಾಂಟೆಕ್ಸ್ಟಲ್ಲಿ ನೀವು ಅದನ್ನು ಅಧ್ಯಯನ ಮಾಡೋದಿದೆಯಲ್ಲ, ಆ ಆಧ್ಯಾತ್ಮಿಕ ಚಿಂತನೆ ಅತ್ಯಂತ ಮುಖ್ಯವಾದದ್ದು ಬೆಳಗ್ಗೆ. ಆ್ಯಂಡ್ ಅಷ್ಟೇ ಅಲ್ಲ, ನಾವು ಟು ಡೂ ಲಿಸ್ಟ್ ಮಾಡ್ಕೋತೀವಲ್ಲ, ಅದು ಮಾಡಬೇಕು ಇದು ಮಾಡಬೇಕು ಅಂತ, ಅಷ್ಟಕ್ಕೆ ಅದನ್ನು ಸೀಮಿತ ಮಾಡ್ಕೋಬೇಡಿ. ನಿಮ್ಮ ಜೀವನದ ಕ್ರಮಗಳಲ್ಲಿ
ಆ ಸೆಗ್ಮೆಂಟ್ಸನ್ನು ವಿಜುವಲೈಸ್ ಮಾಡ್ಕೊಳ್ಳಿ. ನನ್ನ ಫ್ಯಾಮಿಲಿ ಜೊತೆ ಇವತ್ತು ನಾನು ಇಷ್ಟು ಖುಷಿಯಾಗಿರೋದನ್ನು ಡಿಟರ್ಮಿನ್ ಮಾಡ್ಕೊಂಡಿದ್ದೀನಿ, ಕೆಲಸದಲ್ಲಿ ಇಷ್ಟು ಫೋಕಸ್ ಆಗಿರ್ತೀನಿ, ನಾನು ವಾಪಸ್ ಬಂದಮೇಲೆ ಇಷ್ಟೇ ಕಾಮಾಗಿ ಮನೆಗೆ ವಾಪಸ್ ಬರ್ತೀನಿ. ಆ ಥರ ಆ ಸೆಗ್ಮೆಂಟ್ನ ಇಮೋಷನ್ಸ್ನ ವಿಜುವಲೈಸ್ ಮಾಡ್ಕೊಳ್ಳಿ. ಅದ್ಭುತವಾದಂಥ ಒಂದು ಸಕ್ಸಸ್ ಸೂತ್ರ ಇದು. ನೀವು ಡಿಸೈಡ್ ಮಾಡ್ತಾ ಇದ್ದೀರಾ ನೀವು ಅದರಲ್ಲಿ ಹೇಗೆ ಪಾರ್ಟಿಸಿಪೇಟ್ ಮಾಡ್ತೀರಾ ಅಂತ. ಸೊ ದಟ್ ಎಕ್ಸ್ಟರ್ನಲಿ ನಿಮ್ಗೇನಾದರೂ ಅದಕ್ಕೆ ವಿರುದ್ಧವಾದ ಫೋರ್ಸ್ ಬಂದ್ರೂ ನೀವೇ ಒಂದು ಸ್ಟ್ರಾಂಗರ್ ಲೆವೆಲಲ್ಲಿ ಆ ಸಿಚುವೇಷನ್ನ ಹ್ಯಾಂಡಲ್ ಮಾಡ್ತಾ ಇದ್ದೀರಾ. ಆ ಪ್ರೋಗ್ರಾಮನ್ನು ಬೆಳಗ್ಗೆ ಹೊತ್ತೇ ನೀವು ಮಾಡ್ಕೊಳ್ಬಹುದು. ಇನ್ನು ದಿನನಿತ್ಯದ ನಿಮ್ಮ ಕೆಲಸ ಮಾಡಿದ ಮೇಲೆ ಎಷ್ಟೋ ದೊಡ್ಡ ದೊಡ್ಡ ಹುದ್ದೆಯಲ್ಲಿ ನಾವು ಇರ್ತೀವಿ, ನಮ್ಗೆ 2 ಕೊಂಬು ಬಂದುಬಿಡುತ್ತೆ. ನಾವು ನೋಡಿದ ತಕ್ಷಣ ಎಲ್ಲ ನಿಂತ್ಕೊಂಡ್ಬಿಡ್ತಾರೆ, ಸಲ್ಯೂಟ್ ಹೊಡಿತಾರೆ. ನಾನು ಡೈರೆಕ್ಟಾಗಿ ಗರ್ಭಗೂಡಿ ಒಳಗಡೆ ಬಿಟ್ಬಿಡ್ತಾರೆ, ನಾನು ದೊಡ್ಡ ಮನುಷ್ಯ ನಾನು, ಅದು ಇದು ಅಂತೆಲ್ಲ ಅಂದ್ಕೊಂಡು ಅದೇ ಈಗೋ ಆ್ಯಟಿಟ್ಯೂಡಲ್ಲಿ ಮನೆಗೆ ವಾಪಸ್ ಬರ್ತಾರೆ. ಮತ್ತು ಅಲ್ಲಿ ಈಗೋ ಕ್ಲಾಶಸ್ ಆಗುತ್ತೆ. ಖಂಡಿತ ಅದು ಸಲ್ಲದು. ನಿಮ್ಮ ಸ್ಟ್ರೆಸ್ಸಿಂದ ಹಿಡ್ಕೊಂಡು ನಿಮ್ಮ ಈಗೋವರೆಗೂ, ನಿಮಗೆ ಅವ್ರು ತೋರಿಸೋ ಮರ್ಯಾದೆವರೆಗೂ ಎಲ್ಲ ಮನೆ ಆಚೆ ಬಾರ್ಡರಲ್ಲೇ ಅಲ್ಲೇ ರಿಲೀಸ್ ಮಾಡುವಂಥ ಒಂದು 2 ಮಿನಿಟ್ಸ್ದಾದರೂ ನಿಮ್ಮ ಕಚೇರಿಗಳಲ್ಲಿ, ಆಫೀಸಲ್ಲಿ, ಅಥವಾ ಅಟ್ಲೀಸ್ಟ್ ಆಫೀಸಿಂದ ಮನೆಗೆ ಬರುವ ಆ ವೆಹಿಕಲ್, ಅದು ಆಟೋಲ್ಲಿ ಬರ್ತಿರೋ ಬಸ್ಸೋ ಟ್ರೈನೋ ಏನೋ, ಅಲ್ಲೇ ಅದೆಲ್ಲ ವಿಚಾರ ನನ್ನಲ್ಲಿ ಏನು ರೋಲ್ ಪ್ಲೇ ಮಾಡ್ತಾಯಿದ್ದೆ ಅದಕ್ಕೆ ಸಂಬಂಧಪಟ್ಟಿರೋದು ಅದನ್ನು ಅಲ್ಲೇ ಡ್ರಾಪ್ ಮಾಡ್ತಾಯಿದ್ದೀನಿ. ಅದರ ಸ್ಟ್ರೆಸ್ಸು ಅಥವಾ ಅದರ ಭಯ ಇರಬಹುದು ಅಥವಾ ಅದರ ಈಗೋ ಇರ್ಬೋದು, ಎಲ್ಲವನ್ನು ಅಲ್ಲೇ ಡ್ರಾಪ್ ಮಾಡಿ ಒಂದು ಸಾಮಾನ್ಯ ಮುಗ್ಧ ಮನುಷ್ಯನಾಗಿ, ಒಂದು ಸಾಮಾನ್ಯ ಹೆಂಡತಿಯಾಗಿ ಅಥವಾ ಸಾಮಾನ್ಯ ಗಂಡನಾಗಿ ಅಥವಾ ಮಗುವಾಗಿ ನಾನು ಮನೆಗೆ ಆ ಒಂದು ನಿಷ್ಕಲ್ಮಶವಾದ ಪ್ರೀತಿಯನ್ನು ವಾಪಸ್ ತೊಗೊಂಡು ಹೋಗ್ತಾ ಇದ್ದೀನಿ ಅನ್ನೋ ಥರದೊಂದು ಅವೇರ್ಫುಲ್ ಮೈಂಡ್ಸೆಟ್ ನಮ್ಮ ಜೀವನದ ಕ್ರಮದಲ್ಲಿ ಖಂಡಿತ ಇರಬೇಕು. ದಿಸ್ ಈಸ್ ಎಕ್ಸ್ಟ್ರೀಮ್ಲಿ ಕ್ರೂಷಿಯಲ್, ರೈಟ್. ಇನ್ನು ಸಂಜೆ ಬಂದಮೇಲೆ ಖಂಡಿತವಾಗಿಯೂ ನಾವು ಹೇಗೆ ಕೈಕಾಲು ಮುಖ ತೊಳಿತೀವೋ ಅಥವಾ ಬಟ್ಟೆ ಬದಲಾಯಿಸ್ತೀವೋ, ಸ್ನಾನ ಮಾಡ್ತೀವೋ, ಅದೇ ಥರ ದಯವಿಟ್ಟು ನಿಮ್ಮ ಎನರ್ಜಿಯನ್ನು ಕ್ಲೆನ್ಸ್ ಮಾಡ್ಕೊಳ್ಳಿ. ಇಡೀ ದಿನ ಯಾರೋ ನಮಗೆ ಅವಮಾನ ಮಾಡಿರ್ತಾರೆ, ಬೈದಿರ್ತಾರೆ, ಸುಳ್ಳು ಹೇಳಿರ್ತಾರೆ, ಅಥವಾ ನಮ್ಮ ಮೇಲೆ ಇಲ್ಲದೇ ಇರೋ ಅಪವಾದ ಆರೋಪ ಹಾಕಕ್ಕೆ ಟ್ರೈ ಮಾಡಿರ್ತಾರೆ, ಏನೇನೋ ಆಗಿರುತ್ತೆ. ಪ್ರತಿನಿತ್ಯ ಇಲ್ಲದೆ ಇರಬಹುದು, ಏನೋ ಒಂದು ಆಗಿರುತ್ತೆ ಎಷ್ಟೋ ದಿನ. ಸೊ ಅದನ್ನೆಲ್ಲ ನಾನು ರಿಲೀಸ್ ಮಾಡ್ತಾಯಿದ್ದೀನಿ, ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಮತ್ತೆ ನನ್ನ ನಿಜವಾದ ಅಸ್ತಿತ್ವದ ಆ ಸ್ಪರ್ಶಕ್ಕೆ ಹತ್ತಿರ ಹೋಗ್ತೀನಲ್ಲ ನಿದ್ರಾಸ್ಥಿತಿಯಲ್ಲಿ, ಆಗ ಮತ್ತೆ ಅಷ್ಟೇ ಕ್ಲೀನಾಗಿ, ಶುಭ್ರವಾಗಿ, ಪ್ಯೂರಾಗಿ ವಾಪಸ್ ನಾನು ನಿದ್ರೆಗೆ ಜಾರ್ತೀನಿ. ಹೊರತು ಎಲ್ಲ ಕಸ ಗಲೀಜು ಏನು ಇವತ್ತಿನ ಪಾತ್ರಕ್ಕೆ ಸೀಮಿತವಾಗಿತ್ತು ಅದನ್ನಲ್ಲೇ ಬಿಟ್ಬಿಡ್ತಾ ಇದ್ದೀನಿ ಅನ್ನೋ ಅದ್ಭುತವಾದ ಜೀವನ ಕ್ರಮವನ್ನು ನೀವು ಅಳವಡಿಸ್ಕೊಳ್ಳೇಬೇಕು. ಅದಕ್ಕೆ ಬೇಕಾದ್ರೆ ಏನಾದರೂ ಆ್ಯಕ್ಷನ್ ಮಾಡಿ. ಅದು ಸಾಲ್ಟ್ ವಾಟರ್ನ ಯೂಸ್ ಮಾಡೋದಿರಬಹುದು, ಧೂಪ ಯೂಸ್ ಮಾಡೋದಿರ್ಬೋದು, ಫ್ರೇಗ್ರೆನ್ಸ್ ಯೂಸ್ ಮಾಡೋದಿರಬಹುದು, ಅಥವಾ ಏನೋ ಒಂದು ಪೂಜೆ ಮಾಡೋದಿರ್ಬೋದು. ಒಂದು ಆ್ಯಕ್ಟ್ ರೀತಿಯಲ್ಲಿ ಅದನ್ನು ಜಾಗೃತ ಮಾಡ್ಕೊಳ್ಳಿ. ಬಟ್ ಮೈಂಡ್ ಸೆಟ್ಟಲ್ಲಿ ಈ ಎನರ್ಜಿ ಕ್ಲೀನಿಂಗನ್ನು ಖಂಡಿತ ನೀವು ಮಾಡ್ಕೊಳ್ಬೇಕು. ಆ್ಯಂಡ್ ಡೆಫಿನೆಟ್ಲಿ ಸೆಲ್ಫ್ ಇಂಪ್ರವೈಸೇಷನ್ ಮಾಡ್ಕೊಳ್ಳದೆ ನೀವು ಮಲ್ಕೊಳ್ಳೇಬಾರ್ದು, ಒಂದಿನ ಕಂಪ್ಲೀಟ್ ಮಾಡಲೇಬಾರ್ದು. ಅದೊಂದು ಪಾಪ ನನ್ನ ಪ್ರಕಾರ. ಅದು ನೀವು ಧನಾತ್ಮಕ ದೃಢೀಕರಣವಾಗಿ ಅದನ್ನು ನಾನು ಉತ್ತಮ ವ್ಯಕ್ತಿ ಆಗ್ತಾ ಇದ್ದೀನಿ ಅನ್ನೋದಿರ್ಬೋದು, ನನ್ನ ಏಕಾಗ್ರತೆ ಬೆಟರ್ ಆಗ್ತಾ ಇದೆ ಅನ್ನೋದಿರಬಹುದು, ನಾನು ಹೆಚ್ಚು ಹೆಚ್ಚು ಸಮಾಧಾನದಿಂದ ಕೆಲಸ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಳ್ಳೋದಾಗಿರ್ಬೋದು, ಅಥವಾ ನೀವು ಯಾವುದೋ ಒಂದು ಪ್ರೊಫೆಷನ್ಗೆ ಸಂಬಂಧಪಟ್ಟಂತಹ ಯಾವುದೋ ಒಂದಷ್ಟು ವೀಡಿಯೋಗಳನ್ನು ನೋಡಿ ನಿಮ್ಮ ಇಂಟೆಲಿಜೆನ್ಸ್ನ ಜಾಸ್ತಿ ಮಾಡ್ಕೊಳ್ಳೋದಿರಬಹುದು. ಯಾವುದಾದ್ರೂ ಒಂದು ಇಂಪ್ರವೈಸೇಷನು, ಹೌ ಆಮ್ ಐ ಗೆಟಿಂಗ್ ಬೆಟರ್ ಇನ್ ದ ರೋಲ್ ಐ ಆಮ್ ಪ್ಲೇಯಿಂಗ್. ಫಾರ್ ಎಕ್ಸಾಂಪಲ್, ಪೂರ್ವಿಯಾಗಿ ನನ್ನ ಪಾತ್ರವನ್ನು ನೆರವೇರಿಸಬೇಕಾದ್ರೆ ಅದರಲ್ಲಿ ಇಂಪ್ರವೈಸೇಷನ್, ಪೇರೆಂಟಾಗಿ ನಾನು ಹೇಗೆ ಬೆಟರ್ ಆಗಬಹುದು, ಉತ್ತಮ ಹೆಂಡತಿಯಾಗಿ ನಾನು ಹೇಗಿರ್ಬೋದು, ಒಂದು ಒಳ್ಳೆ ಕುಕ್ಕಾಗಿ ನಾನು ಹೇಗೆ ಮನೆಯಲ್ಲಿ ಇನ್ನೂ ಬೆಟರ್ ಆಗಬಹುದು. ಈ ಥರ ಇಂಪ್ರವೈಸೇಷನ್ಗೆ 100% ಸ್ಕೋಪ್ ಇದೆ. ನಾನು ಹೀಗೆ ಇರೋದು, ನಾನು ಇದೇ ಥರ ಆ ಥರ ಈಗೋಲಿದ್ರೆ ನಾವೇ ದಿನೇ ದಿನೇ ನಮ್ಮ ಒಂದು ನಾಲೆಜನ್ನು, ವಿಸ್ಡಮ್ನ, ಕ್ಯಾಲಿಬರ್ನ ಕಮ್ಮಿ ಮಾಡ್ಕೊಳ್ತೀವಿ. ಯಶಸ್ಸಿನ ಸೂತ್ರ ಎಲ್ಲ ನಮಗೆ ಆಗ ವರ್ಕೌಟ್ ಆಗಲ್ಲ. ಆದ್ದರಿಂದ ಇಂಪ್ರವೈಸೇಷನ್ಗೆ ಅಟ್ಲೀಸ್ಟ್ ಒಂದು 15 to 20 ಮಿನಿಟ್ಸ್, ಸಾಧ್ಯ ಆದರೆ 1 hour ಅಷ್ಟು ನೀವು ಖಂಡಿತ ಕೊಡಿ. ಅದರ ಜೊತೆಯಲ್ಲಿ ನೀವು ಒಂದು ಇಮೋಷ್ನಲ್ ಮೆಚ್ಯೂರಿಟಿಯನ್ನು ತೋರಿಸ್ತಾ ಫ್ಯಾಮಿಲಿಯವ್ರ ಜೊತೆಯಲ್ಲಿ, ನೀವು ಯಾರೂ ಇಲ್ಲಾಂದರೆ ನಿಮ್ಮ ಜೊತೆಯಲ್ಲಿ ನೀವೇ ಆ ಒಂದು ಎಲಿವೇಟೆಡ್ ಕಾನ್ಷಿಯಸ್ನೆಸ್ ಅಂತ ಕರಿತೀವಿ, ಅಂದರೆ ವಾಸ್ತವದಲ್ಲಿ ನಾನು ಯಾರು ಅನ್ನೋ ಅರಿವಿನ ಜೊತೆಯಲ್ಲಿ ನಾವು ನಮ್ಮ ದಿನವನ್ನು ವೈಂಡ್ ಮಾಡಬೇಕು. ಎಸ್. ಸೊ ಒಂದು ಕಡೆ ಬಾಡಿಗೆ ಟೈಮ್ ಕೊಟ್ಟಂಗಾಯಿತು, ಒಂದು ಕಡೆ ಇಮೋಷನ್ಸ್ನ ಕ್ಲೀನ್ ಮಾಡಿದಾಗಾಯಿತು, ಒಂದು ಕಡೆ ಮೈಂಡನ್ನು ಸ್ಟ್ರಾಂಗ್ ಮಾಡಿದಾಗಾಯಿತು, ಒಂದು ಕಡೆ ನಮ್ಮ ಸ್ಪಿರಿಚುವಲ್ ಸೆಲ್ಫನ್ನು ನಾವು ಪಾಲಿಷ್ ಮಾಡ್ಕೊಳ್ದಂಗಾಯಿತು. ಇದೆಲ್ಲ ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಕ್ಸಸ್ ಅನ್ನೋ ಡಿಶನ್ನು ನೀವು ಯಾಕೆ ತಯಾರು ಮಾಡೋಕ್ಕಾಗಲ್ಲ ಅಲ್ವಾ? ಎಸ್. ಎಷ್ಟೋ ಸತಿ ಕೇವಲ ಹಾರ್ಡ್ ವರ್ಕಿಂದ ಮಾತ್ರ ನಾನು ಸಕ್ಸಸ್ ಆಗ್ತೀನಿ ಅನ್ನೋರು ತುಂಬ ಹಾರ್ಡ್ ರೀತಿಯಲ್ಲೇ ಬೀಳ್ಬಿಡ್ತಾರೆ. ಆ ಬಿದ್ದಾಗ ಮತ್ತು ಯಾಕೆ ಹೀಗಾಯಿತು ಅಂತ ಮತ್ತೆ ಎಂಪತಿಯಲ್ಲಿ ಎನರ್ಜಿನೆಲ್ಲ ವೇಸ್ಟ್ ಮಾಡ್ಕೊಳ್ತಾರೆ. ಆ ಥರ ಆಗಬಾರ್ದು. ನಿಮ್ಮ ಜೋಶ್ ಏನು ಬಿಗಿನಿಂಗ್ ಆಫ್ ದ ಇಯರಲ್ಲಿರುತ್ತೆ, ಅದು ಇದೇ ರೀತಿ ಇಡೀ ದಿನನಿತ್ಯ ಆ ಒಂದು ಜೋಶನ್ನು ನೀವು ವರ್ಷ ಪೂರ್ತಿ ಹರಿಸೋಗಾಗಲಿ. ಯಶಸ್ಸು ನಿಮ್ಮದಾಗಲಿ. ಈ ಸೂತ್ರಗಳನ್ನು ಅಳವಡಿಸ್ಕೊಳ್ಳಿ. ಇದು ಇಷ್ಟ ಆಗಿದ್ದರೆ ನಿಮ್ಮ ಆಪ್ತರಲ್ಲೂ ಕೂಡ ಹಂಚ್ಕೊಳ್ಳಿ. ಮುಂದಿನ ಬಾರಿ ಇನ್ನೊಂದು ಔಷಧ ರಹಿತ ಚಿಕಿತ್ಸೆಯ ಸಲಹೆ ಜೊತೆ ಮತ್ತೆ ಭೇಟಿ ಆಗ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.